recombination of the spectrum of white light. ಸೊ ನೋಡಿದ್ವಿ ನಾವು ಏನಂತ ಹೇಳಿ, ಈ ವೈಟ್ ಲೈಟು ಪ್ರಿಸಮ್ ಮೇಲೆ ಬಿಡ್ತು ಅಂತ ಹೇಳಿದ್ರೆ ನಿಮಗೆ ರೆಡ್ಡು ಇಂದ ವೈಲೆಟ್ವರೆಗೂ ಅಲ್ವಾ ಸ್ಪ್ಲಿಟ್ ಆಗುತ್ತೆ. ಇದು ಸ್ಪ್ಲಿಟ್ ಆಗಿ ಇದು ಹೊರಗಡೆ ಹೀಗೆ ಹೋಗಿ ಏನಾಗುತ್ತೆ, ಇದು ರೀಕಂಬೈನ್ ಆಗುತ್ತೆ ಅಂತ ಹೇಳಿದ್ರೆ ಏನೋ ಈ ಎಕ್ಸ್ಪೆರಿಮೆಂಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಪ್ರಿಸಮು ಅದರ ಸ್ಪೆಕ್ಟ್ರಮ್ಮು, ಸೂರ್ಯನ ಬೆಳಕಿದೆ ಅಲ್ಲಿ, ಅದು ಸ್ಪ್ಲಿಟ್ ಮಾಡ್ತಾಯಿದೆ ನಿಮ್ಮ ಮೊದಲನೇ ಪ್ರಿಸಮ್. ಇವಾಗ ಎರಡನೇ ಪ್ರಿಸಮ್ನ ನಾನು ಅದರ ಎದುರುಗಡೆ ಈ ಥರ ಇಡ್ತಾಯಿನಿ. ಏನಾಯಿತು ಹುಡುಕಿ ನೋಡೋಣ, ಎಲ್ಲಿದೆ ನಿಮ್ಮ ಸ್ಪೆಕ್ಟ್ರಮ್ ಅಂತ ಹೇಳಿ. ಕಾಣಿಸ್ತಾ ಇಲ್ವಲ್ಲ? ಸೊ ಇಟ್ ಹ್ಯಾಸ್ ರೀಕಂಬೈನ್ಡ್ ಇಂಟು ವೈಟ್ ಲೈಟ್. ಅರ್ಥ ಆಯ್ತಾ? ಸೊ ಈ ಪ್ರಿಸಮ್ಮು ಮತ್ತು ಎರಡನೇ ಪ್ರಿಸಮ್ಮು, ಇದು ಪ್ರಿಸಮ್ ನಂಬರ್ 2 ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಅಷ್ಟೊಂದು ಸರಿ ಇಲ್ಲ, ಈ ಥರ ರೀಕಂಬೈನ್ ಮಾಡುತ್ತೆ. ಇದು ರೀಕಂಬೈನ್ ಆಗಿ ವೈಟ್ ಲೈಟ್ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಸ್ಪೆಕ್ಟ್ರಮ್ ಅಂತ ಹೇಳ್ಬೋದು. ಇದು ನಿಮ್ಮ ಪ್ರಿಸಮ್ 1, ಇದು ನಿಮ್ಮ ಪ್ರಿಸಮ್ 2. ಮೊದಲನೇದಾಗಿ ವೈಟ್ ಲೈಟ್, ಇದು ತಿರ್ಗಾ ವೈಟ್ ಲೈಟ್ ಆಗುತ್ತೆ, ಇಲ್ಲಿ ಸ್ಪ್ಲಿಟ್ ಆಗುತ್ತೆ, ಇಲ್ಲಿ ರೀಕಂಬೈನ್ ಆಗುತ್ತೆ. ಇದು ನಿಮ್ಮ ಸ್ಕ್ರೀನ್ ಆಯಿತಾ? ಸೊ ಈ ಪ್ರಿಸಮ್ಮು ಮತ್ತು ಈ ಪ್ರಿಸಮ್ಮು ಆ್ಯಂಗಲ್ ಆಫ್ ಪ್ರಿಸಮ್ ಒಂದೇ ಇದೆ, ಸರಿನಾ? ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿ ಮತ್ತೊಂದು ಕಾಮನ್ ಸೆನ್ಸಿಕಲ್ ಪಾಯಿಂಟ್ ಹೇಳ್ತೀನಿ. ಇದನ್ನು PQQRS ಮತ್ತು ಇದು ಎಸ್ ಆಗುತ್ತೆ. ಸೊ ಇದನ್ನು ನಾನು ಕಂಬೈನ್ ಆಗಿ ಇದನ್ನು ಮೆತ್ತಿಸಿ ಇಟ್ಟು ಅಂತ ಹೇಳಿದ್ರೆ ಹೇಗೆ ಕಾಣುತ್ತಿದೋ ನೋಡಿ, ಪ್ಯಾರಲೋಗ್ರಾಮ್ ಥರ ತಾನೆ. ಸೊ ದಿಸ್ ಇಸ್ ಯುವರ್ PQRS. ಈ ರೀತಿಯಲ್ಲಿ ಒಂದು ಪ್ಯಾರಲೋಗ್ರಾಮ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಪ್ಯಾರಲೋಗ್ರಾಮ್. ಸೊ ಇದು ಪ್ಯಾರಲೋಗ್ರಾಮ್ ಪ್ರಿಸಮ್ ಆಗುತ್ತೆ. ಇದು ಹೇಗೆ ನಮ್ಮ ಗ್ಲಾಸ್ ಪ್ರಿಸಮಲ್ಲಿ ಶಿಫ್ಟ್ ಬಂತು ನೋಡಿ. ಸೊ ಇದು ನಿಮ್ಮ ಆ್ಯಕ್ಚುಲ್ ಪಾತು ಪ್ಯಾರಲಲ್ ಶಿಫ್ಟ್ ಬಂತಲ್ಲ, ಶಿಫ್ಟ್ ಸೈಡ್ ವೇಸ್ ಆಯ್ತು ನೋಡಿ. ಸೊ ಅದೇ ಕೇಸ್ ಇದು. ವೈಟ್ ಲೈಟಿಂದ ವೈಟ್ ಲೈಟ್ ಹೊರಡೆ ಬರ್ತಾ ಇದೆ. ಸೊ ದೇರ್ ಇಸ್ ಅ ಲ್ಯಾಟ್ರಲ್ ಶಿಫ್ಟ್, ಸರಿನಾ? ಸೊ ವೆನ್ ವೈಟ್ ಲೈಟ್ ಇಸ್ ಪಾಸ್ ವಯಾ ಪ್ರಿಸಮ್, ಇಟ್ ಸ್ಪ್ಲಿಟ್ಸ್ ಇಂಟು component colors. This dispersed light will recombine to white light when another prism is held inverted. ಈ ಥರ ಉಲ್ಟಾ ಇಟ್ಟಾಗ ಸೊ ಇವೆರಡರದ್ದು ಆ್ಯಂಗಲ್ ಆಫ್ ಪ್ರಿಸಮ್ ಸೇಮ್ ಇದೆ. ಬೋತ್ ಹ್ಯಾವ್ ಸೇಮ್ ಆ್ಯಂಗಲ್ ಆಫ್ ಪ್ರಿಸಮ್. ಸರಿನಾ? ಸೊ ಇದು ನಿಮ್ಮ ಉತ್ತರ.